ಈ ದೇವಸ್ಥಾನದ ಹೆಸರು ಬಂದು ವಿಜಯ ವಿಠಲ ದೇವಸ್ಥಾನ ಅಂತ ಹೇಳ್ತಾರೆ. ಈ ದೇವಸ್ಥಾನದ ಗರ್ಭಗುಡಿ ಅಂದ್ರೆ ದೇವರ ಮೂರ್ತಿ ಇರ್ತಕ್ಕಂಥ ಸ್ಥಳ. ಆ ಗರ್ಭಗುಡಿ ಬಂದು 1435ರಲ್ಲಿ ಪ್ರೌಢ ದೇವರಾಯರು ಅಂತ ರಾಜರು, ಪ್ರೌಢ ದೇವರಾಯರು ಗರ್ಭಗುಡಿ ಕಟ್ತಾರೆ. ಅದು ಒಳಗಡೆ ಬರುತ್ತೆ ಸರ್. ಹಿಂದ್ಗಡೆ ನಾನು ಆಮೇಲೆ ತೋರಿಸ್ತೀನಿ. ಅಲ್ಲಿ ಬ್ಲೂ ಕಲರ್ ಬೋರ್ಡ್ ಕಾಣುತ್ತೆ ನೋಡಿ ಸರ್. ಆ ಮಂಟಪ ಇದೆಯಲ್ಲ, ಆನೆಗಳಿದ ನೋಡ್ರಿ ಎರಡು ದೊಡ್ಡವು. ಆ ಮಂಟಪದ ಹಿಂದ್ಗಡೆ ಬರುತ್ತೆ ಗರ್ಭಗುಡಿ. ನಾನು ಆಮೇಲೆ ತೋರಿಸ್ತೀನಿ ನಿಮ್ಗೆ. ಆನಂತರ ಶ್ರೀಕೃಷ್ಣ ದೇವರಾಯರು 1513ರಲ್ಲಿ ಆ ಗರ್ಭಗುಡಿಯ ಮುಂದಿರ್ತಕ್ಕಂಥ ಮಹಾಮಂಟಪ, ಸಂಗೀತ ಮಂಟಪ, ಭಜನ ಮಂಟಪ, ಕಲ್ಯಾಣ ಮಂಟಪ, ಕನ್ನಿನೃತ ಇವೆಲ್ಲ ಸರ್ ನಿಮ್ಗೇನ್ ಸುತ್ತ ಕಾಣುತ್ತಲ್ಲ, ಇವೆಲ್ಲವನ್ನು ಶ್ರೀಕೃಷ್ಣ ದೇವರಾಯರು 1513ರಲ್ಲಿ ಕಟ್ಟಿದ್ರು. 13ರಲ್ಲಿ ಕೃಷ್ಣ ದೇವರಾಯರು. ಇಲ್ಲಿ ನಾವೇನೇ ನೋಡ್ಬೋದಂದ್ರೆ ಸರ್, ಇದು ಕಲ್ಯಾಣ ಮಂಟಪ ಮೇಡಮ್, ಮದುವೆ ಮಂಟಪ. ಅದು ಬಂದು ಸಂಗೀತ ಮಂಟಪ. ಇದು ಕಲ್ಲಿನ ರಥ. ಅಲ್ಲಿ ಕಾಣುತ್ತಲ್ಲ ಸರ್, ಅದು ಭಜನ ಮಂಟಪ. ಇಲ್ಲಿ ಕಾಣುತ್ತಲ್ಲ, ಇದು ಬಂದು ಮೇಡಮ್ ಅಡುಗೆ ಮನೆ, ಪಾಕಶಾಲೆ. ಇದು ಈ ಕಡೆ ಸರ್ ಪಾಕಶಾಲೆ, ಇದು ಅಡುಗೆ ಮನೆ. ಇಲ್ಲಿ ಕಾಣ್ತೇನೆ ನೋಡಿ ಸರ್, ಸೈಡ್ ಅಲ್ಲಿ ಕಂಬಗಳಿದಾವಲ್ಲ, ಇದು ಭೋಜನ ಶಾಲೆ. ಹಿಂದ್ಗಡೆ ಇದೆ ನೋಡಿ ಸರ್, ಲಾಸ್ಟ್ ಬಿಲ್ಡಿಂಗ್ ಸಭಾ ಮಂಟಪ ಸರ್, ಮೀಟಿಂಗ್ ಹಾಲ್. ಓಕೆ, ಈಗ ಅಡುಗೆ ಮನೆ ಅಂತ ಇರುತ್ತಲ್ಲ ಸರ್, ಇದು ಅಡುಗೆ ಮನೆ ಯಾವಾಗ ಕೂಡ ಮಂಟಪ ಬಲಭಾಗದಲ್ಲೇ ಇರುತ್ತಾ? ಬಲಭಾಗದಲ್ಲಿ ಅಂದ್ರೆ ಇದು ಪೂರ್ವ ಸರ್, ಇದು ಪೂರ್ವ ದಿಕ್ಕು. ಆಗ್ನೇಯದಲ್ಲಿ ಬರುತ್ತೆ ಸರ್. ಪೂರ್ವದಲ್ಲಿ ಎಂಟ್ರಿ ಮಂಟಪ ಅಂತ. ಭಜನ ಮಂಟಪ. ಇದು ಕಲ್ಲಿನ ರಥ. ಅದು ಕಲ್ಲಿನ ರಥ. ಅದು ಸಂಗೀತ ಮಂಟಪ. ಇದು ಕಲ್ಯಾಣ ಮಂಟಪ. ಇದು ಅಡುಗೆ ಮನೆ. ಇದು ಪಾಕಶಾಲೆ. ಇದು ಭೋಜನ ಶಾಲೆ. ಈಗ ಮುಂಚೆ ಇರತಕ್ಕಂತ ವ್ಯವಸ್ಥೆಯಲ್ಲಿ ಈಗಲೂ ಕೂಡ ಇದೆನಾ, ಏನಿಲ್ಲ ಸರ್, ಕಂಟಿನ್ಯೂ ಹಂಗೆ ಇದೆ ಸರ್. ಮೊದ್ಲು ಏನಿತ್ತಲ್ಲ ಅದೇ ರೀತಿ. ಬಟ್ ಈಗೇನು ಪೂಜೆ ಗೀಜೆ ಯಾವೇನು ನಡೆಯಲ್ಲ ಸರ್, ಯಾಕಂದ್ರೆ ಮೂರ್ತಿ ಇಲ್ಲ ಒಳಗಡೆ, ದೇವರ ಮೂರ್ತಿ ಇಲ್ಲ. ಈಗ ಓನ್ಲಿ ಮಾನ್ಯುಮೆಂಟ್ ಮೇಡಮ್. ಇದು ಹೆರಿಟೇಜ್ ಸೈಟ್. ಇದು 1565ರಲ್ಲಿ ಬಹುಮನಿ ಸುಲ್ತಾನರು ದಾಳಿ ಮಾಡಿ ಹೋದಾಗ ಇಲ್ಲಿ ಯಾರು ಆಳ್ವಿಕೆ ಮಾಡಲ್ಲ, ಎಲ್ಲರೂ ಅವರೇ 6 ತಿಂಗಳ ಕಾಲ ಲೂಟಿ ಮಾಡ್ಕೊಂಡು ಎಲ್ಲ ಹೊಡೆದಾಕಿ ಹೋಗ್ತಾರೆ. ಆ ನಂತರ ಬ್ರಿಟಿಷ್ ಸರ್ಕಾರದವ್ರು ಬರ್ತಾರೆ 18ನೇ ಶತಮಾನದಲ್ಲಿ. ಅವರು ಬಂದಾಗ ಇಲ್ಲಿ ಗೊತ್ತಾಗುತ್ತೆ, ಡಿಸ್ಕವರ್ ಮಾಡ್ತಾರೆ ಅವರು. ಇಲ್ಲಿ ಬಂದು ಯಾವ ಮಾನ್ಯುಮೆಂಟ್ ಗಳಿದಾವಂತ ಅವರಿಂದ ಗೊತ್ತಾಗುತ್ತೆ. ಯಾಕಂದ್ರೆ ಇವೆಲ್ಲ ಮರ ಗಿಡ ಬಳ್ಳಿ ಎಲ್ಲ ಮುಚ್ಕೊಂಡು ಹೋಗ್ಬಿಡ್ತಿದೆಲ್ಲ, ಪೂರ್ತಿ ಜಂಗಲ್, ಪೂರ್ತಿ ಅರಣ್ಯ ಆಗಿತ್ತಿದೆಲ್ಲ. ಯಾರಿಗ್ ಗೊತ್ತಿದ್ದಿಲ್ಲ, ಅವ್ರು ಬಂದು ಡಿಸ್ಕವರ್ ಮಾಡಿದಾಗ ಗೊತ್ತಾಗುತ್ತೆ ಮೇಡಮ್, ಇಲ್ಲಿ ಮಾನ್ಯುಮೆಂಟ್ ಗಳಿದಾವೆ, ಅವು ಇದಾವಂತ. 1850ರಲ್ಲಿ ಇದೆಲ್ಲ ಇದು ಮಾಡ್ತಾರೆ ಸರ್, ಅಂದ್ರೆ ಡಿಸ್ಕವರ್ ಮಾಡ್ತಾರೆ ಸರ್, ಅವಾಗ ಸಿಕ್ಕಿರೋ ಸರ್. ಆ ನಂತರ ಬ್ರಿಟಿಷ್ ಸರ್ಕಾರದವರು ಅವ್ರು ತೆಗಿರ್ತಕ್ಕಂಥ ಫೋಟೋಗ್ರಫಿ, ಅಲೆಕ್ಸಾಂಡರ್ ಗ್ರೀನ್ಲಾ ಅಂತ ಬರ್ತಾರೆ, ಅವ್ರು ತೆಗಿರ್ತಕ್ಕಂಥ ಫೋಟೋದಲ್ಲಿ ಇವೆಲ್ಲ ಇದಾವ್ ಸರ್. ಇವೆಲ್ಲ ಈ ರಥದ ಮೇಲೆ ಗೋಪುರ ಮತ್ತೆ ಇಲ್ಲೆಲ್ಲ ಮರ ಗಿಡ ಬಳ್ಳಿ ಎಲ್ಲ ಈ ತರ ಎಲ್ಲ ಇದಾವ್ ಸರ್. ಅವು ನೀವು ಈಗೇನೇನು ಫೋಟೋಗಳಿದಾವೆ. ಈಗ ಆ ಫೋಟೋಗಳನ್ನ ನೀವು ನೋಡ್ಬೇಕಂತಂದ್ರೆ ನಿಮ್ಗೆ ವಿರೂಪಾಕ್ಷ ದೇವಸ್ಥಾನ ಬರುತ್ತೆ ಹಂಪಿಯಲ್ಲಿ. ವಿರೂಪಾಕ್ಷ ದೇವಸ್ಥಾನದ ಎದುರುಗಡೆಗೆ ಬಂದು ಏಕಶಿಲಾ ನಂದಿ ಅಂತ ಬರುತ್ತೆ, ಅಲ್ಲಿ ಓಲ್ಡ್ ಫೋಟೋಸ್ ಗ್ಯಾಲರಿ ಇದೆ ಸರ್. ಅಲ್ಲಿ ಪುರಂದರದಾಸರು ಭಜನೆ ಮತ್ತು ಕೀರ್ತನೆಗಳನ್ನ ಹಾಡ್ತಾ ಇದ್ರು ಸರ್. ಅದು ಭಜನ ಮಂಟಪ. ಪುರಂದರದಾಸರು ಅಲ್ಲಿ ಭಜನೆ ಮತ್ತು ಕೀರ್ತನೆಗಳನ್ನ ಹಾಡ್ತಾ ಇದ್ರು. ಹಿಂದ್ಗಡೆ ಹೋದ್ರೆ ನದಿ ಬರುತ್ತೆ ಮೇಡಮ್, ಅಲ್ಲಿ ಕಾಣ್ತಲ್ಲ, ಅಲ್ಲಿ ಜನ ಹೋಗ್ತಾ ಇದಾರಲ್ಲ, ಅದು ಎಕ್ಸಿಟ್ ಗೇಟ್, ಹೊರಗಡೆ ಹೋಗೋದು. ಅಲ್ಲೇ ನಿಮ್ಗೆ ಗಾಡಿ ಸಿಗೋದು ವಾಪಸ್ ಹೋಗಕ್ಕೆ. ಅಲ್ಲಿಂದ 1-2 ನಿಮಿಷ ನೀವು ಹಿಂದ್ಗಡೆ ಹೋದ್ರೆ ನದಿ ಬರುತ್ತೆ, ತುಂಗಭದ್ರಾ ನದಿ. ಅಲ್ಲಿ ಪುರಂದರದಾಸರು ಧ್ಯಾನ ಮಾಡ್ತಾ ಇದ್ರು, ದೇವರ ಕೀರ್ತನೆಗಳನ್ನ ಬರ್ತಾ ಇದ್ರು. ಇಲ್ಲಿ ಭಜನೆ ಮಾಡ್ತಾ ಇದ್ರು, ದೇವರ ಕೀರ್ತನೆಗಳನ್ನ ಹಾಡ್ತಾ ಇದ್ರು ಸರ್. ಈಗ ಅದು 18 ವರ್ಷದಿಂದ ಎಲ್ಲ 4-5 ಕಂಬಗಳು ಪೂರ ಕ್ರಾಸ್ ಆಗಿದ್ವು. ಹಾಗಾಗಿ ಅಲ್ಲಿ ಗೋಡೆ ಕಟ್ಟಿದಾರೆ ಸರ್, ಸಪೋರ್ಟ್ಗೋಸ್ಕರ ಸರ್ ಅದೆಲ್ಲ ಕಟ್ಟಿದ್ರು. ಓಕೆ, ಈಗನೂ ಸಹ ಎಲ್ಲ ಕಂಬಗಳು ಕ್ರಾಸ್ ಆಗ್ತಾ ಇದಾವೆ ಮೇಡಮ್. ಈ ತರ ಮೇಲ್ಗಡೆ ಕಲ್ಲುಗಳು ಲೂಸ್ ಆಗ್ತಾ ಇದಾವೆ ಮೇಡಮ್. ಹಾಗಾಗಿ ಪೂರ್ತಿ ಇದಾಗಿದೆ ಮೇಡಮ್. ಡಿಪಾರ್ಟ್ಮೆಂಟ್ ಎಲ್ಲ ಚೆಕ್ ಮಾಡಿ ಹೋಗಿದಾರೆ ಸರ್, ಅದೆಲ್ಲ ಅಳತಿ ಗಿಳತಿ ಎಲ್ಲ ತಗೊಂಡು ಹೋಗಿದಾರೆ ಸರ್. ಅದನ್ನೆಲ್ಲ ಮಾಡಬಹುದು ಸರ್, ಯೋಜನೆ ಇದೆ ಸರ್. ಯಾಕಂದ್ರೆ ಇದು ಯುನೆಸ್ಕೋ ಹೆರಿಟೇಜ್ ಸೈಟ್ ಎಲ್ಲ ಆ ತರ ಮಾಡಕ್ ಬರಲ್ಲ ಸರ್. ಬಟ್ ಅದು ಪರ್ಮಿಷನ್ ತಗೊಂಡು ಇದು ಮಾಡ್ಬೇಕು ಸರ್ ಅಷ್ಟೇ. ಮತ್ತೆ ಹೊಸದಾಗಿ ಮತ್ತೆ ಮಾಡಿ ಇಡ್ತೀರ ಅಂತಂದ್ರೆ ನೋಡೋರಿಗೆ ಜನರಿಗೆ ಹೊಸದಾಗಿ ಕಾಣುತ್ತೆ ಸರ್, ಹಳೆ ರೂಪ ಹೋಗುತ್ತೆ ಸರ್. ಓಕೆ, ಇಲ್ಲಿ ಬನ್ನಿ ಸರ್, ಸ್ವಲ್ಪ ಈ ಕಡೆಗೆ. ಇಲ್ಲಿ ನೋಡಿ ಸರ್, ರಥದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದ್ರ ಒಳಗಡೆ ಗರುಡ ಇದೆ ಸರ್, ವಿಷ್ಣುವಿನ ಗರುಡ. ನಾನು ಆಮೇಲೆ ತೋರಿಸ್ತೀನಿ ಸರ್ ನಿಮ್ಗೆ. ಗರುಡ ಇದೆ, ನಾನು ಆಮೇಲೆ ತೋರಿಸ್ತೀನಿ ನಿಮ್ಗೆ. ಒಳಗಡೆ ಇದೆ ಶ್ರೀಕೃಷ್ಣ ದೇವರಾಯರು 1513ರಲ್ಲಿ ಒರಿಸ್ಸಾದ ಮೇಲೆ ಯುದ್ಧ ಮಾಡ್ತಾರೆ. ಆಗ ಅಲ್ಲಿರ್ತಕ್ಕಂಥ ರಾಜ ಕಳಿಂಗ ರಾಜ ಪ್ರತಾಪ ರುದ್ರ ಗಜಪತಿಯೊಡನೆ ಯುದ್ಧ ಮಾಡಿ ಗೆಲ್ತಾರೆ ಶ್ರೀಕೃಷ್ಣ ದೇವರಾಯರು. ಗೆದ್ದ ನಂತರ ಒರಿಸ್ಸಾದಲ್ಲಿರ್ತಕ್ಕಂಥ ಕೋನಾರ್ಕ್ ಸನ್ ಟೆಂಪಲ್ ನೋಡ್ತಾರೆ, ಸೂರ್ಯನಾರಾಯಣ ದೇವಸ್ಥಾನ. ಆ ಸನ್ ಟೆಂಪಲ್ ನೋಡಿ ಇಂಪ್ರೆಸ್ ಆಗ್ತಾರೆ, ಎಷ್ಟು ಸುಂದರವಾಗಿದೆ, ಎಷ್ಟು ಚೆನ್ನಾಗಿದೆ, ಇದೇ ತರ ರಥ, ಇದೇ ತರ ದೇವಸ್ಥಾನ ವಿಜಯನಗರ ಸಾಮ್ರಾಜ್ಯದಲ್ಲಿ ನಿರ್ಮಾಣ ಮಾಡ್ಬೇಕಂತೇಳಿ ಇಲ್ಲಿ ನಿರ್ಮಾಣ ಮಾಡ್ತಾರೆ. ನಿರ್ಮಾಣ ಮಾಡ್ತಾರೆ. ಅದು ಇಲ್ಲಿ ನಿರ್ಮಾಣ, ಸರ್, ಅದು ಇಲ್ಲಿ ನಿರ್ಮಾಣ ಅಂದ್ರೆ ಇದೇ ಸ್ಥಳದಲ್ಲಿ ಯಾಕೆ ನಿರ್ಮಾಣ ಮಾಡ್ತಾರೆ? ವಿಜಯನಗರ ಸಾಮ್ರಾಜ್ಯ ಬಹಳ ದೊಡ್ಡದಾಗಿದೆ. ಆ ಎಲ್ಲಾ ಜಾಗ ಬಿಟ್ಟು ಇದೇ ಜಾಗದಲ್ಲಿ ಯಾಕೆ ನಿರ್ಮಾಣ ಮಾಡ್ತಾರೆ ಅಂದ್ರೆ 2 ಕಾರಣಗಳು ಮೇಡಮ್. ಒಂದು ಮೊದಲನೇ ಕಾರಣ, ಮೊದಲೇ ಗರ್ಭಗುಡಿ ಕಟ್ಟಿಸಿರೋದು ಪ್ರೌಢ ದೇವರಾಯರು ಒಳಗಡೆ ಇದೆ, ವಿಷ್ಣು ದೇವಸ್ಥಾನ, ವಿಷ್ಣುವಿನ ವಾಹನ ಗರುಡ ಇದೆ ಒಳಗಡೆ. ವಿಷ್ಣುವಿನ ವಾಹನ ಗರುಡನಿಗೋಸ್ಕರ ನಿರ್ಮಾಣ ಮಾಡಿದಾರಂತ ಒಂದು ಕಾರಣ. ಇನ್ನೊಂದು ಕಾರಣ, ಇಲ್ಲಿಗೆ ಬರ್ತಕ್ಕಂತ ಭಕ್ತಾದಿಗಳು ಮತ್ತು ಪ್ರವಾಸಿಗರು ಈ ರಥ ನೋಡಿದ ತಕ್ಷಣ ಕೃಷ್ಣ ದೇವರಾಯರು ಒರಿಸ್ಸಾದ ಮೇಲೆ ಯುದ್ಧ ಮಾಡಿ ಗೆದ್ದಿದ್ರಲ್ಲ, ಆ ಗೆದ್ದಿರ್ತಕ್ಕಂತ ವಿಜಯದ ಸಂಕೇತ ಅಂತ ಹೇಳ್ಬೇಕು. 2 ಕಾರಣಕ್ಕೆ ನಿರ್ಮಾಣ ಮಾಡ್ತಾರೆ. ಹಾಗಾಗಿ ಈ ದೇವಸ್ಥಾನಕ್ಕೆ ವಿಜಯ ವಿಠಲ ದೇವಸ್ಥಾನ ಅಂತ ಹೆಸರು ಬರ್ತದೆ. ಇದು ದೇವಾಲಯದ ಹೆಸರು ವಿಜಯ ವಿಠಲ ದೇವಸ್ಥಾನ ಅಂತ.
ಈ ಒಂದು ಆವರಣದಲ್ಲಿಯೇ ಈ ರಥನೂ ಕೂಡ ಇದೆ, ಭಜನಾ ಮಂಟಪನೂ ಕೂಡ ಇದೆ, ಜೊತೆಗೆ ಸಂಗೀತ ಮಂಟಪ ಕೂಡ ಇದೆ. ಇದು ಕಲ್ಯಾಣ ಮಂಟಪ. ಕಲ್ಯಾಣ ಮಂಟಪ. ಆ ನಂತರ ಇದು ಬಂದು 16 ಅಡಿ ಎತ್ತರ ಇದೆ ಮೇಡಮ್. ಇದ್ರ ಮೇಲೆ 10 ಅಡಿ ಗೋಪುರ ಇತ್ತು. ಓಕೆ. ಇದ್ರ ಮೇಲೆ 10 ಅಡಿ ಗೋಪುರ ಇತ್ತು. ಬ್ರಿಟಿಷ್ ಸರ್ಕಾರದವರು 1856 ತೆಗೆದಿರ್ತಕ್ಕಂಥ ಫೋಟೋದಲ್ಲಿ ಇತ್ತು ಅದು. ಆ ನಂತರ ನಮ್ ಡಿಪಾರ್ಟ್ಮೆಂಟ್ ಅವ್ರು ತೆಗೆದಿರೋದು. ಯಾಕೆ ತೆಗ್ದಿದಾರೆ ಅಂದ್ರೆ ಇದೆಲ್ಲ ಮರ ಗಿಡ ಬಳ್ಳಿ ಎಲ್ಲ ಬೆಳೆದು ಮರದ ಬೇರುಗಳೆಲ್ಲ ಬಿಟ್ಬಿಟ್ಟಿತ್ತು ಕಲ್ಲಲ್ಲಿ. ಆ ಕಲ್ಲುಗಳೆಲ್ಲ ಡ್ಯಾಮೇಜ್ ಆಗುತ್ತೆ ಅನ್ನೋಕ್ಕೋಸ್ಕರ ಡಿಪಾರ್ಟ್ಮೆಂಟ್ ಅವರು ಮೇಲಿಂದೆಲ್ಲ ತೆಗೆದು ಮೇಲೆ ಸಿಮೆಂಟ್ ಮಾಡಿದ್ದಾರೆ. ಈಗ ಇದು 16 ಅಡಿ ಎತ್ತರ ಇದೆ. ಇದು ಏಕಶಿಲಾ ರಥ ಅಲ್ಲ, ಅಂದ್ರೆ ಮೊನೋಲಿಥಿಕ್ ಅಲ್ಲ. ಇದು ಕೆಳಗಡೆ ಕಾಣ್ತದೆ ನೋಡ್ರಿ, ಪಾರ್ಟ್ಸ್ ಇದಾವೆ. ಈ ತರ ಬೇರೆ ಬೇರೆ 7 ಪದರಗಳಿದಾವೆ ಸರ್. ಈ ತರ 7 ಪದರಗಳಿದಾವೆ ಸರ್. ಈ ತರ 28 ಪೀಸ್ಗಳಿದಾವೆ. ಅಂದ್ರೆ ಇದು ಒಂದೇ ಕಲ್ಲಿನಲ್ಲಿ ನಿರ್ಮಾಣ ಮಾಡಿರ್ತಕ್ಕ ಅಲ್ಲ 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 ಸರ್, ಏಕಶಿಲೆ ಅಲ್ಲ. ಏಕಶಿಲಾ ಅಲ್ಲ, ಎಲ್ಲ ಬೇರೆ ಬೇರೆ ಪಾರ್ಟ್ಸ್ ಗಳಿದಾವೆ ಸರ್. ಎಲ್ಲವೂ 28 ಪೀಸ್ಗಳಿಂದ ಮಾಡಿರ್ತಕ್ಕಂಥದ್ದು. ಈ ತರ ಕಲ್ಲಿನ ರಥಗಳು ನೋಡ್ಬೇಕಂದ್ರೆ ನಮ್ಮ ದೇಶದಲ್ಲಿ 3 ಇದಾವೆ. ಒಂದು ತಮಿಳುನಾಡಿನ ಮಹಾಬಲಿಪುರಂ, ಎರಡನೇದು ಒರಿಸ್ಸಾದಲ್ಲಿರ್ತಕ್ಕಂಥ ಕೋನಾರ್ಕ್ ಸನ್ ಟೆಂಪಲ್, ಮೂರನೇದು ಹಂಪಿ ಸರ್. ಎಲ್ಲರೂ ಹೇಳ್ತಾರೆ ಮೇಡಮ್ ಈ ರಥ ಹೇಳ್ತಾ ಇದ್ರು ಅಂತ ಸರ್. ಈ ರಥ ಹೇಳ್ತಾ ಇದ್ದಿಲ್ಲ, ಈ ಚಕ್ರಗಳನ್ನ ಮಾತ್ರ ತಿರ್ಗಿಸ್ತಾ ಇದ್ರು ಎಲ್ರು ಜನರುಗಳು ಬಂದು. ಅದು ಡ್ಯಾಮೇಜ್ ಆಗುತ್ತೆ ಅನ್ನೋಕ್ಕೋಸ್ಕರ ಡಿಪಾರ್ಟ್ಮೆಂಟ್ ಅವರು ಚಕ್ರದ ಕೆಳಗಡೆ ಸಿಮೆಂಟ್ ಹಾಕಿ ಲಾಕ್ ಮಾಡಿದ್ದಾರೆ. ಬಟ್ ರಥ ಹೇಳ್ತಿದ್ದಿಲ್ಲ. ಇದು ವಿಜಯದ ಸಂಕೇತಕ್ಕೋಸ್ಕರ ನಿರ್ಮಾಣ ಮಾಡಿದ್ರು. ಈಗ ಹೊಸ 50 ರೂಪಾಯಿ ನೋಟಲ್ಲಿ ಇರೋದು ಇದೆ ಸರ್. ಈಗ ನೀವು ಹೇಳಿದಾಗೆ ಸಾಕಷ್ಟು ಜನ ಹೇಳಿದಿಲ್ಲ, ಕಲ್ಲಿನ ರಥ ಎಳೆದಿದ್ರು ಹಂಪಿಯಲ್ಲಿ ಇರತಕ್ಕಂಥದ್ದು. ಅಂದ್ರೆ ಇದು ಯಾವ್ದೇ ರೀತಿ ಸತ್ಯ ಇಲ್ಲ. ಇಲ್ಲ ಸರ್, ಹೇಳ್ತಿದ್ದಿಲ್ಲ. ಯಾಕಂದ್ರೆ ಆ ಗಾಲಿಗಳ ಚಕ್ರಗಳೆಲ್ಲ ಸ್ಮೂತ್ ಆಗಿದಾವ್ ಸರ್. ಅದು ನೋಡಿ ಜನಗಳು ಹೇಳ್ತಾ ಇದ್ರು, ಹಾಗಾಗಿ ಸ್ಮೂತ್ ಆಗಿದೆ. ಹೇಳ್ತಾ ಇದ್ದಿಲ್ಲ ಸರ್. ಆ ಚಕ್ರಗಳನ್ನ ಮಾತ್ರ ತಿರ್ಗಿಸ್ತಾ ಇದ್ರು. ಯಾಕಂದ್ರೆ ಅದು ಚಕ್ರದ ಕೆಳಗಡೆ ಗ್ಯಾಪ್ ಇದಾವೆಲ್ಲ, ಗ್ಯಾಪ್ ಇದೆಯಲ್ಲ, ಹಾಗಾಗಿ ತಿರ್ಗಿಸ್ತಾ ಇದ್ರು. ಅದು ಕಲ್ಲು ಟಚ್ ಆಗಿ ಮೇಲ್ಗಡೆನು ಲಾಕ್ ಇದೆ ಸರ್ ಅಲ್ಲಿ ಸೈಡ್ ಅಲ್ಲಿ. ಅದನ್ನು ಕಲ್ಲು ಟಚ್ ಆಗಿ ಅದು ಸ್ಮೂತ್ ಆಗಿರೋದು. ಬಟ್ ಹೇಳ್ತಾ ಇದ್ರು, ಹಾಗಾಗಿ ಸ್ಮೂತ್ ಆಗಿದೆ ಅಂತ ಜನಗಳು ಹೇಳ್ತಾರೆ. ಬಟ್ ಹೇಳ್ತಾ ಇದ್ದಿಲ್ಲ, ಇದು ವಿಜಯದ ಸಂಕೇತಕ್ಕೋಸ್ಕರ ನಿರ್ಮಾಣ ಮಾಡಿದ್ರು. ಓಕೆ, ಅದನ್ನ ಆಮೇಲೆ ಬೇಕಾದ್ರೆ ನೀವು ಮುಂದ್ಗಡೆ ನೋಡೋಣ ಸರ್. ಅದು ನೋಡಿದ್ಮೇಲೆ ಅಲ್ಲಿ ಗೊತ್ತಾಗುತ್ತೆ ಸರ್ ನಿಮಗೆ. ಎಲ್ಲ ಪೂರಾ ಕಲ್ಲುಗಳೇ ಸರ್ ಇರೋದು ಅದು. ಓಕೆ.